ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, LBA 4 ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇವೆ. ಸಬ್ಜೆಕ್ಟು ಯಾವುದಿದು? ಭಾರತದ ಇತಿಹಾಸ ಆಗಿರುತ್ತೆ. ಒಟ್ಟು ಸಂಖ್ಯೆಗಳು ಅಂದರೆ ಪ್ರಶ್ನೆಗಳ ಸಂಖ್ಯೆಗಳು 17 ಆಗಿರುತ್ತೆ. 30 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಹಾಗಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ವಶನ್ ಪೇಪರ್ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಯಾವ ಚಾಪ್ಟ್ರಿನ ಮೇಲೆ ಈ ಅಧ್ಯಾಯ 4 ನಮ್ಮ ಹಿಸ್ಟ್ರಿ ಮಕ್ಕಳಿಗೆ ನಡೀತಾ ಇದೆ ಅಂತ ಹೇಳಿದರೆ ಆಯಿತಾ, ಅಧ್ಯಾಯಗಳು 4.8 ಅಂತ ಇಲ್ಲಿ ಕ್ಲಿಯರ್ ಆಗಿದೆ, ರಾಷ್ಟ್ರಕೂಟರು ಅಂತ, ಹಾಗೂ 4.9 ಅಂತ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಅಂತ, ಇನ್ನೊಂದು 5.1 ದೆಹಲಿ ಸುಲ್ತಾನರು ಅಂತ. ಹಾಗಿದ್ರೆ ಈ ಒಂದು ಪಾಠಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಇದ್ದಾವೆ ಅಂತ ನೋಡ್ತಾ ಹೋಗೋಣ. 6ನೇ ವಿಕ್ರಮಾದಿತ್ಯ ಸಾಧನೆಗಳನ್ನು ತಿಳಿಸುವ ಶಾಸನ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಹಾಗಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಲಕ್ಷ್ಮೇಶ್ವರ ಶಾಸನ ಅಂತ ಹೇಳುವ ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 2 ನೋಡ್ತಾ ಹೋದರೆ ನಾವು ಒಂದು ಏನಂತೀರ ತಾವುಗಳು ಅಸರ್ಷನ್ ಹಾಗೂ ಒಂದು ರೀಸನನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರತಿಪಾದನೆ ಅಂತ ಕರಿತೀವಿ, ಕನ್ನಡದಲ್ಲಿ ಇನ್ನೊಂದು ಕಾರಣ ಅಂತ ಕರಿತೀವಿ. ವಿಷ್ಣುವರ್ಧನ ತಲಕಾಡುಗೊಂಡ ಎಂಬ ಬಿರುದು ಪಡೆದುಕೊಂಡನು ಅಂತ ಪ್ರತಿಪಾದನೆ ಇದೆ. ಅದಕ್ಕೆ ಇನ್ನೊಂದು ಏನಿದೆ ಅಂದರೆ ಕಾರಣ ಯಾಕೆ ಪಡೆದುಕೊಂಡ ಅಂತ ಅದು ಕೂಡ ಇದೆ. ಅವನ ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗಾ ವಾಡಿಯಿಂದ ಹೊರಹಾಕಿದನು ಅಂತ ಇದೆ. ಆಯಿತಾ, ವಾಡಿಯಿಂದ ಹೊರಹಾಕಿದನು ಅಂತ. ಹಾಗಿದ್ರೆ ಇವೆರಡು ಸರಿನಾ? ಇದಕ್ಕೆ ರೀಸನ್ ಸರಿನಾ ಅಂತ ನೋಡೋದಾದರೆ ಕ್ವಶನ್ ನಂಬರ್ ಬಿಗೆ ನೋಡಿ, ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದೆ, ಹಾಗೂ ಆರ್ ಎನ ಸರಿಯಾದ ವಿವರಣೆ ಕೂಡ ಆಗಿದೆ. ಇದರ ಅರ್ಥವೇನು ಅಂದರೆ ಬೋತ್ ರೀಸನ್ ಆ್ಯಂಡ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೀಗ 3ನೆಯ ಪ್ರಶ್ನೆ. ಮೊಹಮ್ಮದ್ ಬಿನ್ ತುಗ್ಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳಿದವರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಡಾಕ್ಟರ್ V.A. ಸ್ಮಿತ್ ಇಸ್ ದ ರೈಟ್ ಆನ್ಸರ್. ಬನ್ನಿ ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಎಲಿಫೆಂಟ ಪುರಾತನ ಹೆಸರು ಡ್ಯಾಶ್ ಅಂತ ಇದೆ. ಇದಕ್ಕೆ ಪುರಾತನ ಹೆಸರು ಏನು ಅಂತ ಹೇಳಿದರೆ ಗೌರವಪುರಿ ಅಂತ ಇದೆ ಅಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 2ನೇ ತೈಲಪ ಅಂತ ಇಲ್ಲಿ ಕೊಟ್ಟಿದ್ದಾರಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ. 5. ದಿಸ್ ಒನ್ ಇಸ್ 4. ಮೊಹಮ್ಮದ್ ಗಜ್ನಿಯ 15ನೆಯ ದಂಡಯಾತ್ರೆಯನ್ನು ಗುಜರಾತಿನ ಪ್ರಸಿದ್ಧ ಡ್ಯಾಶ್ ದೇವಾಲಯ ಮೇಲೆ ಮಾಡಲಾಯಿತು ಅಂತ ಇದೆ. 15ನೇ ದಂಡಯಾತ್ರೆಯನ್ನು ಯಾವ ದೇವಾಲಯದ ಮೇಲೆ ಅಂತ ಹೇಳಿದರೆ ಸೋಮನಾಥ ಅಂತ ಇದೆ ಅಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್? ಧನ್ಯವಾದಗಳು. ಈಗ ನಾವು ಈ ಕೆಳಗಿನ ಕೊಟ್ಟಿರೋ ಹೊಂದಿಸಿ ಬರೆಯನ್ನು ನೋಡ್ತಾ ಹೋಗೋಣ. ಅಮೋಘ ವರ್ಷ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಅಮೋಘ ವರ್ಷ ಅದು ಪ್ರಶ್ನೋತ್ತರ ರತ್ನಮಾಲೆ ಅಂತ ಇದೆ ಅಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 1ಗೆ ಎ. ನೆಕ್ಸ್ಟ್ ಪೊನ್ನ ಅಂತ ಇದೆ. ಪೊನ್ನ ಉಭಯ ಕವಿ ಚಕ್ರವರ್ತಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಇದಾಗಿರುತ್ತೆ. ಅಮೀರ್ ಖುಸ್ರೋವನ್ನು ನಾವು ಭಾರತದ ಗಿಣಿ ಅಂತ ಕರಿತೇವೆ. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಪದೇ ಪದೇ ಕೇಳುತ್ತಿರುವ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಇಲ್ಲವೇ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಪ್ರಶ್ನೆ ಆಯಿತಾ, ಆದರೆ ನಾನು ನಿಮಗೆ ಆಪ್ಷನನ್ನು ಕೊಡ್ತಾ ಇದ್ದೇನೆ ಆಯಿತಾ. ಪಂಪನೋ ಅಥವಾ ರನ್ನನೋ ಅಂತ ತಾವುಗಳು ನನಗೆ ಕಮೆಂಟ್ ಮಾಡಬೇಕು. ರನ್ನ, ಪಂಪನ ಅಥವಾ ರನ್ನ ಯಾವುದು? ಕ್ವಶನ್ ನಂಬರ್ 8ಕ್ಕೆ ಯಾವುದು ಸರಿ, ಇದು ಸರಿನೋ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು. ಬನ್ನಿ ಈಗ ಹೊಯ್ಸಳರ ರಾಜಲಾಂಛನ ಯಾವುದು ಅಂತ ಇದೆ. ಇವರ ಲಾಂಛನ ಯಾವುದು ಅಂತ ಹೇಳಿದರೆ ಸಳ ಅಂತ ಏನಂತೀರ ತಾವುಗಳು. ಕ್ವಶನ್ ನಂಬರ್ 9ಕ್ಕೆ ಒಬ್ಬ ಏನು ಮಾಡ್ತಾ ಇರ್ತಾನೆ ಅಂದರೆ ವ್ಯಕ್ತಿ ಹುಲಿಯನ್ನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವೇ ಇವರ ಲಾಂಛನವಾಗಿದೆ. ಕೊಲ್ಲುತ್ತಿರುವ ದೃಶ್ಯ. ಈಗ ನಾವು ಪಾರ್ಟ್ ಬಿನಲ್ಲಿದ್ದೀವಿ ಮಕ್ಕಳು. ಇದರಷ್ಟು ಈಸಿ ಪ್ರಶ್ನೆಗಳೇ ಬರಲ್ಲ ನೋಡಿ. ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಯಾರು ನೋಡಿ, ಯಾರು ಅಂತ ಒಂದು ಪ್ರಶ್ನೆ ಮತ್ತು ಅವನು ಭೇಟಿ ಯಾವಾಗ ನೀಡಿದ ಅಂತ. ಹಾಗಿದ್ರೆ 2 ಆನ್ಸರನ್ನು ಬರೀಬೇಕಿಲ್ಲಿ. ಕ್ವಶನ್ ನಂಬರ್ 10ಕ್ಕೆ ತಾವುಗಳು ಏನು ಮಾಡಬೇಕು? 2 ಆನ್ಸರ್ಸನ್ನು ಬರೀಬೇಕು. ಹಾಗಿದ್ರೆ ಎ ಆನ್ಸರ್, ಫಸ್ಟ್ ಆನ್ಸರ್ ಇದಕ್ಕೆ ಏನಾಗುತ್ತೆ ಅಂದರೆ ಸುಲೇಮಾನ್ ಅಂತ. ಆಯಿತಾ, ಸುಲೇಮಾನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕನ್ನಡದಲ್ಲಿ ಬರೀರಿ. ನೆಕ್ಸ್ಟು 851 CE ಅಂತ ಕರಿತೀವಿ. ಆಯಿತಾ,
ಇದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 11 ಕಣ್ರಿ. 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು? ಅವನ ಕೃತಿಯನ್ನು ಹೆಸರಿಸಿ ಅಂತ ಇದೆ. ಅವರ ಆಸ್ಥಾನದ ಕವಿಯ ಹೆಸರೇ ಬಿಳ್ನಾಣ ಅಂತ. ಆಯಿತಾ, ಯಾವ ರೀತಿಯಾಗಿ ಬರೀಬೇಕು? ಬಿ ಬರೆದು, ಲಾ ಬರೆದು, ಹಾವತ್ತನ ಕೊಡಿ ಹಾಗೂ ಣ ಅಂತ ಬರೀರಿ. ಇದು ಕವಿಯ ಹೆಸರು ಆಯಿತು. ಹಾಗಿದ್ರೆ ಅವರ ಕೃತಿಯ ಹೆಸರೇನು ಅಂತಲೂ ಕೂಡ ಬರಿಬೇಕು. ಇನ್ನೊಂದು ಮಾರ್ಕ್ಸ್ ಸಿಗುತ್ತೆ. ಅವರ ಕೃತಿಯ ಹೆಸರು ವಿಕ್ರಮಾಂಕ ದೇವಚರಿತ ಅಂತ ಬರಿತೀರಾ ಅಂದ್ಕೊಂಡಿದ್ದೀನಿ. ವಿಕ್ರಮಾಂಕ ದೇವಚರಿತ ಅಂತ. ಕ್ವಶನ್ ನಂಬರ್ 12. ದೆಹಲಿ ಸುಲ್ತಾನರ ಯಾವುದರ 2 ಸಂತತಿಗಳನ್ನು ಹೆಸರಿಸಿ ಅಂತ ಇದೆ. ಭಾಳ ಅಂದರೆ ಭಾಳ ಇದ್ದಾವೆ ಸರ್. ಯಾವುದಾದ್ರೂ 2 ಅಂತ ಕೇಳಿದ್ದಾರೆ ರೀ. 2 ಸಂತತಿಗಳನ್ನು ಅಂತ ಏನೂ ಇಲ್ಲ. ಒಂದು ಗುಲಾಮಿ ಅಂತ, ಗುಲಾಮಿ. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಸ್ಲೇವ್ ಡೈನೆಸ್ಟಿ ಅಂತ ಕರಿತೀವಿ. ಇಲ್ಲಿ ಗುಲಾಮಿ ಸಂತತಿ ಅಂತ. ಹಾಗೂ ಲೋಧಿ LODI ಅಂತ. ಆಯಿತಾ. ಹಾಗೂ ಇನ್ನೊಂದು ಯಾವುದು ಅಂದರೆ ತುಗ್ಲಕ್ ಕೂಡ ಬರುತ್ತೆ. ಆಯಿತಾ, ತುಗ್ಲಕ್ ಕೂಡ. ಇನ್ನೊಂದು ಸಯ್ಯದ್ ಡೈನೆಸ್ಟಿ ಕೂಡ ಹೌದು. ಆಯಿತಾ. ಈ ಇಷ್ಟರಲ್ಲಿ ಯಾವುದಾದ್ರೂ 2 ಬರೆದ್ರೆ ನಿಮಗೆ ಅಂಕಗಳು. ಅಲ್ಲಿ ಖಿಲ್ಜಿ ಡೈನೆಸ್ಟಿ ಕೂಡ ಬರುತ್ತೆ. ಕ್ವಶನ್ ನಂಬರ್ 13. ತುಗ್ಲಕ್ ಕಾಲದ 2 ಇತಿಹಾಸಗಾರನ ಹೆಸರಿಸಿ ಅಂತ ಇದೆ. ಹೆದರಿಸಿ ಅಲ್ಲ, ಹೆಸರಿಸಿ ಅಂತ. ತುಗ್ಲಕ್ ಕಾಲದ 2 ಇತಿಹಾಸಕಾರರು ಯಾರಾಗಿರ್ತಾರೆ ಅಂದರೆ ಜಿಯಾ ಉಲ್, ನೋಡಿ ಭಾಳ ಈಸಿಯಾಗಿದೆ. ಆಯಿತಾ. ಜಿಯಾ ಉದ್ದೀನ್ ಅಂತ, ಉದ್ದೀನ್. ಆಯಿತಾ. ಉದ್ದೀನ್ ಬರುನಿ ಅಂತ. ಆಯಿತಾ. BARA ಬರಣಿ. ಇದನ್ನು ಇಲ್ಲ ಸರ್ ನಾವು ಕನ್ನಡ ಪೇಪರ್ ಆಗ್ತಾಯಿದ್ರೆ ಇಂಗ್ಲೀಷ್ನಾಗೆ ಹೇಳ್ತಾ ಇದ್ದೀರಲ್ಲ ಅಂತ ಹಿಂಗೆ ಅನ್ನಿಸ್ಬೋದು ನಿಮಗೆ. ಆಯಿತಾ. ಏನು ಟೆನ್ಷನ್ ತೊಗೋಬೇಡಿ ಸರ್, ಏನೂ ಆಗೋಲ್ಲ. ನೆಕ್ಸ್ಟು ಇನ್ನೊಬ್ಬ ಏನಂತೀರ, ಇನ್ನೊಬ್ಬ ಹೆಸರು ಬರೀಬೇಕು ಅಂದರೆ ಈಬನ್ ಅಂತ ಬರೀರಿ. EIBN ಅಂತ. ಆಯಿತಾ. ಈಬನ್ ಬತೂಥಾ ಅಂತ. ಈಬನ್ ಬತೂಥಾ. ಆಯಿತಾ. ನೆಕ್ಸ್ಟ್ ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗೆ 15ರಿಂದ 20 ವಾಕ್ಯಗಳಲ್ಲಿ ಹೆಸರಿಸಿ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಇದರರ್ಥ ಏನು ಅಂದರೆ ಪ್ರತಿಯೊಂದಕ್ಕೂ 5 ಅಂಕಗಳು ಸಿಗುತ್ತೆ. 5 ಅಂಕಗಳು ಸಿಗ್ತಾ ಇದೆ ಅಂದಮೇಲೆ ಯಾವ ರೀತಿಯಾಗಿ ತಾವುಗಳು ಬರೀಬೇಕು ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು ಮಕ್ಕಳೇ. ಹೌದಲ್ವಾ? ನೋಡೋಣ ಬನ್ನಿ. ಏನು? ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಯಾತ್ರೆ. ಏನಿದು? ದಕ್ಷಿಣ ದಂಡ ಯಾತ್ರೆ. ಹೌದು. ಹಾಂ, ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆ ಕುರಿತು ಚರ್ಚಿಸಿ ಅಂತ ಇದೆ. ಇದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದನ್ನು ಕೂಡ ಬರೀಬೋದು. ಲಕ್ಷಣಗಳನ್ನು ಭಾಳ ಈಸಿಯಾಗಿ ಹೊಯ್ಸಳರು ಕಾಲದ ಏನದು ಶಿಲ್ಪವು ಭಾರತೀಯ ಕಲಾ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟ ಹಾಗೂ ಆಕರ್ಷಕ ಸ್ಥಾನವನ್ನು ಹೊಂದಿದೆ. ಇದರ ಪ್ರಮುಖ ಲಕ್ಷಣಗಳು ಯಾವುದಾಗಿರುತ್ತೆ ಅಂದರೆ ನಕ್ಷತ್ರಕಾರದ ಜಗತಿ ಅಂತ. ಹೊಯ್ಸಳ ದೇವಾಲಯಗಳು ಎತ್ತರವಾದ ನಕ್ಷತ್ರದ ಆಕಾರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ಇದು ದೇವಾಲಯಕ್ಕೆ ಭವ್ಯ ನೋಟವನ್ನು ನೀಡುತ್ತದೆ ಅಂತ ಬರಿಬೋದು. ಇನ್ನೊಂದು ಸೋಪ್ ಸ್ಟೋನ್ ಅಂತ ಕರಿತೀವಿ, ಅಂದರೆ ಬಳಪದ ಕಲ್ಲುಗಳು ಅಂತ. ಸುಲಭವಾಗಿ ಕೆತ್ತನೆಯ ಸಿಗುವ ಮೃದುವಾದ ಬಳಪದ ಕಲ್ಲುಗಳನ್ನು ಬಳಸಿದ್ದರಿಂದ ಅತ್ಯಂತ ಸೂಕ್ಷ್ಮ ಹಾಗೂ ಅದ್ಭುತವಾದ ಕೆತ್ತನೆ ಕೆಲಸ ಇಲ್ಲಿ ಮಾಡಲು ಸಾಧ್ಯವಾಗಿದೆ ಅಂತ ಹೊಯ್ಸಳ ವಾಸ್ತುಶಿಲ್ಪ ಬಗ್ಗೆ ಬರಿಬೋದು. ಇನ್ನೊಂದು ವಿಮಾನ ಮತ್ತು ಶಿಖರ ಅಂತ ಕರಿತೀವಿ. ಗರ್ಭಗೃಹದ ಮೇಲಿರುವ ಶಿಖರಗಳು ಹಂತ ಹಂತವಾಗಿ ನಕ್ಷತ್ರಕಾರದಲ್ಲಿ ಮೇಲೇರುತ್ತವೆ ಅಂತ ಬರಿಬೇಕಾಗತ್ತೆ. ಭಿತ್ತಿ ಈ ಚಿತ್ರಣಗಳು ಮತ್ತು ಏನಿದು ಪಟ್ಟಿಕೆಗಳು ಅಂತ ಇದೆ. ಇನ್ನು ಅದನ್ನು ದೇವಾಲಯಗಳು ಹೊರ ಗೋಡೆಗಳು ತಳಭಾಗದಲ್ಲಿ ಆನೆಗಳು, ಕುದುರೆಗಳು, ಲತೆಗಳು, ಸಿಂಹಗಳು ಮತ್ತು ಪುರಾಣ ಕಥೆಗಳು, ರಾಮಾಯಣ ಮಹಾಭಾರತದ ಚಿತ್ರಣಗಳನ್ನು ಸಾಲಾಗಿ ಕೆತ್ತಿಸಲಾಗಿದೆ. ಇದೇ ಇದರ ಶೈಲಿಯ ಲಕ್ಷಣಗಳನ್ನು ತಾವುಗಳು ಬರಿಬೋದು. ಇನ್ನೂ ಬರೀಬೇಕು ಅಂತ ಹೇಳಿದರೆ ಮದನಿಕೆಯರ ವಿಗ್ರಹಗಳು ಅಂತ, ಅಂದರೆ ಸ್ತಂಭಗಳ ಮೇಲ್ಭಾಗದಲ್ಲಿ ಮತ್ತು ಕೈಪಿಡಿಗಳ ಕೆಳಗೆ ಕೆತ್ತಲಾಗದ ವಿಭಿನ್ನ ಭಂಗಿಗಳಲ್ಲಿರುವ ಸುಂದರ ಮದನಿಕೆ ಅಥವಾ ಶಿಲಾಬಾಲಿಕೆಯರ ವಿಗ್ರಹ ಹೊಯ್ಸಳ ಶೈಲಿಯ ಅತ್ಯುನ್ನತ ಆಕರ್ಷಣೆಯಾಗಿದೆ. ಅದನ್ನೇ ನೋಡೋಕ್ಕೆ ಭಾಳ ಎಲ್ಲೆಲ್ಲಿಂದನೂ ಬರ್ತಾರೆ. ಆಯಿತಾ. ಬಿಡಿ, ಈಗ ಲಾಸ್ಟ್ ಭಾಗವನ್ನು ನೋಡ್ಬೋದು. ಯಾವುದಾದ್ರೂ ಒಂದಕ್ಕೆ ಉತ್ತರ ಬರೀರಿ ಅಂತ ಇದೆ. ಇದು ಕೂಡ 10 ಅಂಕಗಳಿಗೆ ಇರುವಂಥದ್ದು. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ. ಭಾಳ ಈಸಿ ರೀ.
ದಕ್ಷಿಣ ಭಾರತದ ಇತಿಹಾಸದಲ್ಲಿ ರಾಜಕೀಯ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿಯೂ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಸಾಹಿತ್ಯದ ಕೊಡುಗೆ ಏನು ಕೊಟ್ಟಿದ್ದಾರೆ? ರಾಷ್ಟ್ರಕೂಟ ಕಾಲದ ಕನ್ನಡ ಮತ್ತು ಸಾಂಸ್ಕೃತಿಕ ಏನಂತಾರೆ ಸಾಹಿತ್ಯಕ್ಕೆ ರಾಜಾಶ್ರಯ ದೊರೆತು ಸಾಹಿತ್ಯ ಕ್ಷೇತ್ರವು ಶ್ರೀಮಂತವಾಯಿತು. ಆಯಿತಾ. ಕವಿರಾಜಮಾರ್ಗ ಆಗಿರ್ಬೋದು ನೋಡಿ, ಕನ್ನಡದ ಪ್ರಥಮ ಲಕ್ಷಣ ಗ್ರಂಥವಾದ ಕವಿರಾಜಮಾರ್ಗ ಮತ್ತು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ಮಾಲಿಕಾ ಗ್ರಂಥವನ್ನು ರಚಿಸಿದನು. ಈತನ ಅಮೋಘ ವರ್ಷ ನೃಪತುಂಗ ಇಂಥ ಕೆಲಸವನ್ನು ಮಾಡಿರೋದು. ಅಮೋಘ ವರ್ಷ ನೃಪತುಂಗ ಕವಿರಾಜ ಮಾರ್ಗ ಗ್ರಂಥವನ್ನು ಬರೀತಾನೆ, ಜೊತೆಗೆ ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ಮಾಲಿಕಾ ಗ್ರಂಥವನ್ನು ಕೂಡ ರಚನೆ ಮಾಡ್ತಾನೆ. ಈತನ ಆಸ್ಥಾನದಲ್ಲಿ ಜೀನಸೇನಾಚಾರ್ಯರು ಆದಿಪುರಾಣವನ್ನು ಬರೆದರು. ಆಯಿತಾ. ಕನ್ನಡದ ರತ್ನಾತ್ರಯರಲ್ಲಿ ಒಬ್ಬರಾದ ಶ್ರೀ ಪೊನ್ನ ಮಹಾಕವಿಗೆ ಅಮೋಘ ವರ್ಷ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೂಡ ನೀಡ್ತಾರೆ. ಆಯಿತಾ. ಆ ಸಮಯದಲ್ಲಿ ನಮ್ಮ ಪಂಪ ಏನು ಮಾಡ್ತಾರೆ ಅಂದರೆ ಪೊನ್ನ ಶಾಂತಿ ಪ್ರಣವನ್ನು ಕೂಡ ರಚನೆ ಮಾಡ್ತಾರೆ. ಬರೀತೀರಾ ಕಂಡ್ರೆ ನೀವು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ಆಯಿತಾ. ಧಾರ್ಮಿಕ ಬಗ್ಗೆ ಬರೀರಿ, ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ಬರೀರಿ. ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್.